Hi friends, welcome to Easy English Learning through Kannada class 8C. ನಾವು ಈ ಕ್ಲಾಸ್ನಲ್ಲಿ WH ಕ್ವೆಶ್ಚನ್ಸ್ಗಳನ್ನು ಹೇಗೆ ರಚನೆ ಮಾಡಬೇಕು ಮತ್ತೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಮೊದಲಿಗೆ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ ಬನ್ನಿ. ಸೊ ಇದುವರೆಗೂ ನಾವು ಎಸ್ ಆರ್ ನೋ ಕ್ವೆಶ್ಚನ್ಸ್ಗಳನ್ನು ಹೇಗೆ ರಚನೆ ಮಾಡಬೇಕು ಮತ್ತೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀವಿ. ಹೇಗೆ ಬರ್ತಾ ಇತ್ತು ನೋಡಿ, ಇಲ್ಲಿ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರ್ತಾ ಇತ್ತು, ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ಮೇನ್ ವರ್ಬ್, ಕೊನೆಯಲ್ಲಿ ಆಬ್ಜೆಕ್ಟ್ ಬರ್ತಾ ಇತ್ತು. ಅಥವಾ ಆಬ್ಜೆಕ್ಟ್ ಅನ್ನೇ ಪ್ರಶ್ನೆ ಮಾಡಿದ್ರೆ ಆಬ್ಜೆಕ್ಟ್ ಬರೋದಿಲ್ಲ. WH ಕ್ವೆಶ್ಚನ್ ವರ್ಡ್ ನ ಉಪಯೋಗಿಸುವಾಗ ನಾವು ಹೆಲ್ಪಿಂಗ್ ವರ್ಬ್ಗೂ ಮೊದಲು WH ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನೋಡಿ ಇಲ್ಲಿ ಕ್ವೆಶ್ಚನ್ ಹೇಗೆ ಬರುತ್ತೆ, ವೈ ಡು ಯು ರೈಟ್ ಲೆಟರ್? ಅಂದ್ರೆ ಪತ್ರವನ್ನ ಬರೆಯೋದ್ರ ಹಿಂದಿನ ಕಾರಣವನ್ನ ಕೇಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಮೊದಲಿಗೆ ನಾವು ವೈ ಅನ್ನ ತಗೊಳ್ಳೋಣ. ವೈ ಅಂದ್ರೆ ಏಕೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ವೈ ಈಸ್ ಯೂಸ್ ಟು ಆಸ್ಕ್ ಫಾರ್ ಅ ರೀಸನ್ ಆರ್ ಕಾಸ್. ಅಂದ್ರೆ ಒಂದು ಕ್ರಿಯೆಯ ಹಿಂದಿನ ಕಾರಣವನ್ನ ಕೇಳಲಿಕ್ಕೆ ನಾವು ವೈ ಅನ್ನ ಬಳಸ್ತೀವಿ. ಬನ್ನಿ ಕ್ವೆಶ್ಚನ್ಸ್ಗಳು ಹೇಗೆ ಬರುತ್ತೆ ನೋಡೋಣ. ವೈ ಡು ಯು ಗೆಟ್ ಅಪ್ ಸೋ ಅರ್ಲಿ? ನೀನು ಇಷ್ಟು ಬೇಗ ಏಕೆ ಎದ್ದೇಳುತ್ತೀಯಾ? ನೀವು ಇಲ್ಲಿ ಒಂದು ಕ್ವೆಶ್ಚನ್ ಅನ್ನು ತಗೊಂಡ್ರೆ ಆ ಕ್ವೆಶ್ಚನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಸಬ್ಜೆಕ್ಟ್ ನ ಬದಲಾವಣೆ ಮಾಡಿಕೊಂಡು ನೀವು ಅಭ್ಯಾಸವನ್ನ ಮಾಡಬಹುದು. ನೋಡಿ ಇಲ್ಲಿ ವೈ ಡು ಯು ಬದಲಿಗೆ ವೈ ಡಸ್ ಹಿ ಅಂತ ಬೇಕಾದ್ರೂ ತಗೋಬಹುದು. ವೈ ಡಸ್ ಹಿ ಗೆಟ್ ಅಪ್ ಸೋ ಅರ್ಲಿ? ವೈ ಡಸ್ ಶಿ ಗೆಟ್ ಅಪ್ ಸೋ ಅರ್ಲಿ? ವೈ ಡು ಐ ಗೆಟ್ ಅಪ್ ಸೋ ಅರ್ಲಿ? ಹಾಗೆ ವೈ ಡು ಯು ಗೋ ದೇರ್? ನೀನು ಅಲ್ಲಿಗೆ ಏಕೆ ಹೋಗುತ್ತೀಯಾ? ಇಲ್ಲಿ ಯು ಬದಲಿಗೆ ಬೇರೆ ಬೇರೆ ಸಬ್ಜೆಕ್ಟಿವ್ ಪ್ರೊನೌನ್ಗಳನ್ನ ಹಾಕೋಬಹುದು. ಹೇಗೆ ವೈ ಡು ಐ ಗೋ ದೇರ್? ವೈ ಡು ವಿ ಗೋ ದೇರ್? ವೈ ಡು ದೇ ಗೋ ದೇರ್? ಹಾಗೆ ಹಿ ಶಿ ಇಟ್ ಹಾಕೊಂಡ್ರೆ ವೈ ಡಸ್ ಶಿ ಗೋ ದೇರ್? ವೈ ಡಸ್ ಹಿ ಗೋ ದೇರ್? ವೈ ಡಸ್ ಇಟ್ ಗೋ ದೇರ್? ಗೊತ್ತಾಗ್ತಿದೆಯಲ್ಲ? ವೈ ಡು ಯು ಲೀವ್ ಸೋ ಅರ್ಲಿ? ನೀನು ಇಷ್ಟು ಬೇಗ ಯಾಕೆ ಹೊರಟೆ? ವೈ ಡು ಯು ಲೈಕ್ ದಿಸ್ ಬುಕ್? ನೀವು ಈ ಪುಸ್ತಕವನ್ನ ಏಕೆ ಇಷ್ಟಪಡುತ್ತೀರಾ? ಇಲ್ಲಿ ಸಬ್ಜೆಕ್ಟಿನ ಜೊತೆಯಲ್ಲಿ ಆಬ್ಜೆಕ್ಟ್ ಅನ್ನು ನೀವು ಬದಲಾವಣೆ ಮಾಡ್ಕೋಬಹುದು. ಬುಕ್ ಬದಲಿಗೆ ನೀವು ಬೇರೆ ವಸ್ತುವನ್ನ ಅಥವಾ ಬೇರೆ ಸ್ಥಳವನ್ನ ಅಥವಾ ಬೇರೆ ವಿಷಯವನ್ನ ತಗೊಂಡು ಅಭ್ಯಾಸವನ್ನ ಮಾಡಬಹುದು. ಹೇಗೆ ಬರುತ್ತೆ ನೋಡಿ ಇಲ್ಲಿ. ವೈ ಡು ಯು ಲೈಕ್ ದಿಸ್ ಪ್ಲೇಸ್? ವೈ ಡು ಯು ಲೈಕ್ ದಿಸ್ ಪರ್ಸನ್? ವೈ ಡು ಯು ಲೈಕ್ ದಿಸ್ ಸಬ್ಜೆಕ್ಟ್? ಹಾಗೆ ವೈ ಡು ಯು ಅಡ್ರೆಸ್ ದ ಗ್ಯಾದರಿಂಗ್? ನೀವು ಸಭೆಯನ್ನು ಏಕೆ ಉದ್ದೇಶಿಸಿ ಮಾತನಾಡುತ್ತೀರಿ? ವೈ ಡು ಯು ಸ್ಪೀಕ್ ಅಬೌಟ್ ದಿಸ್ ಇಶ್ಯೂ? ನೀನು ಈ ವಿಷಯದ ಬಗ್ಗೆ ಏಕೆ ಮಾತನಾಡುತ್ತೀಯಾ? ವೈ ಡು ಯು ಈಟ್ ದೇರ್ ಎವ್ರಿ ಡೇ? ನೀನು ಅಲ್ಲಿ ದಿನನಿತ್ಯ ಏಕೆ ತಿನ್ನುತ್ತೀಯಾ? ವೈ ಡು ಯು ನೀಡ್ ದಿಸ್ ಪ್ರಾಜೆಕ್ಟ್? ನಿನಗೆ ಈ ಯೋಜನೆ ಏಕೆ ಬೇಕು? ಇಲ್ಲಿ ಪ್ರಾಜೆಕ್ಟ್ ಬದಲಿಗೆ ನೀವು ಬೇರೆ ಬೇರೆ ವಿಚಾರಗಳನ್ನ ಹಾಕೋಬಹುದು. ಹೇಗೆ ಬರುತ್ತೆ? ವೈ ಡು ಯು ನೀಡ್ ದಿಸ್ ಹೆಲ್ಪ್? ವೈ ಡು ಯು ನೀಡ್ ದಿಸ್ ಅಡ್ವೈಸ್? ವೈ ಡು ಯು ನೀಡ್ ದಿಸ್ ಸಪೋರ್ಟ್? ಹಾಗೆ ವೈ ಡು ಪೀಪಲ್ ಗ್ಯಾದರ್ ದೇರ್ ಎವ್ರಿ ಡೇ? ಜನರು ಪ್ರತಿದಿನ ಅಲ್ಲಿ ಏಕೆ ಸೇರುತ್ತಾರೆ? ವೈ ಡಸ್ ಶಿ ಬಿಹೇವ್ ಲೈಕ್ ದಟ್? ಅವಳು ಏಕೆ ಹಾಗೆ ವರ್ತಿಸುತ್ತಾಳೆ? ವೈ ಡಸ್ ಶಿ ಗೆಟ್ ಆಂಗ್ರಿ? ಅವಳು ಏಕೆ ಕೋಪಗೊಳ್ಳುತ್ತಾಳೆ? ವೈ ಡು ಯು ಗೋ ದೇರ್? ನೀನು ಅಲ್ಲಿಗೆ ಏಕೆ ಹೋಗುತ್ತೀಯಾ? ವೈ ಡೋಂಟ್ ಯು ಕ್ಲೀನ್ ಯುವರ್ ರೂಮ್? ನೀನು ನಿನ್ನ ಕೋಣೆಯನ್ನು ಏಕೆ ಸ್ವಚ್ಛಗೊಳಿಸಬಾರದು? ಇಲ್ಲಿ ರೂಮ್ ಬದಲಿಗೆ ಬೇರೆ ಬೇರೆ ಸ್ಥಳಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಹೇಗೆ ಬರುತ್ತೆ? ವೈ ಡೋಂಟ್ ಯು ಕ್ಲೀನ್ ದ ಹಾಲ್? ವೈ ಡೋಂಟ್ ಯು ಕ್ಲೀನ್ ದ ಕಿಚನ್? ವೈ ಡೋಂಟ್ ಯು ಕ್ಲೀನ್ ದ ಬಾತ್ರೂಮ್? ಹಾಗೆ ವೈ ಡಸ್ ಹಿ ಸ್ಟೇ ದೇರ್? ಅವನು ಅಲ್ಲಿ ಏಕೆ ಉಳಿಯುತ್ತಾನೆ? ವೈ ಡು ಯು ಪುಲ್ ಔಟ್ ದ ಥಿಂಗ್ಸ್ ಫ್ರಮ್ ದ ರ್ಯಾಕ್? ನೀವು ರ್ಯಾಕ್ ನಿಂದ ವಸ್ತುಗಳನ್ನು ಹೇಗೆ ಹೊರಗೆ ತೆಗೆಯುತ್ತೀರಿ? ವೈ ಡು ಯು ಮೇಂಟೈನ್ ದಿಸ್ ಅಕೌಂಟ್? ನೀವು ಈ ಖಾತೆಯನ್ನು ಏಕೆ ನಿರ್ವಹಿಸುತ್ತೀರಿ? ಗೊತ್ತಾಗ್ತಿದೆಯಲ್ಲ? ಸಾಧ್ಯವಾದಷ್ಟು ಕಡೆ ಸಬ್ಜೆಕ್ಟ್ಗಳನ್ನ ಬದಲಾವಣೆ ಮಾಡ್ಕೊಳ್ಳಿ, ಹಾಗೆ ಆಬ್ಜೆಕ್ಟ್ ಅನ್ನು ಸಹ ಬದಲಾವಣೆ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಅನ್ನ ಮಾಡಿ. ವೈ ಡೋಂಟ್ ಯು ಲೈಕ್ ದಿಸ್ ಡಿಶ್? ನೀವು ಈ ಖಾದ್ಯವನ್ನು ಏಕೆ ಇಷ್ಟಪಡುವುದಿಲ್ಲ? ಇದು ನೆಗೆಟಿವ್ ಕ್ವೆಶ್ಚನ್. ಇದನ್ನ ನೀವು ಪಾಸಿಟಿವ್ ಕ್ವೆಶ್ಚನ್ ಆಗಿಯೂ ಮಾಡ್ಕೋಬಹುದು. ಹಾಗೆ ಪಾಸಿಟಿವ್ ಕ್ವೆಶ್ಚನ್ ಅನ್ನ ನೆಗೆಟಿವ್ ಕ್ವೆಶ್ಚನ್ ಆಗಿಯೂ ಸಹ ಮಾಡಿಕೊಂಡು ಅಭ್ಯಾಸವನ್ನ ಮಾಡಬಹುದು. ಇದನ್ನ ಪಾಸಿಟಿವ್ ಮಾಡೋದು ಹೇಗೆ? ವೈ ಡು ಯು ಲೈಕ್ ದಿಸ್ ಡಿಶ್? ನೀನು ಈ ಖಾದ್ಯವನ್ನು ಏಕೆ ಇಷ್ಟಪಡುತ್ತೀಯಾ? ಹಾಗೆ ವೈ ಡೋಂಟ್ ಯು ಸರ್ವ್ ದ ಫುಡ್? ನೀನು ಆಹಾರವನ್ನು ಏಕೆ ಬಡಿಸಬಾರದು? ವೈ ಡೋಂಟ್ ಯು ಲೀವ್ ಅರ್ಲಿ? ನೀನು ಏಕೆ ಬೇಗ ಹೊರಡಬಾರದು? ವೈ ಡೋಂಟ್ ಯು ಟಾಕ್ ಟು ಹಿಮ್? ನೀನು ಅವನೊಂದಿಗೆ ಏಕೆ ಮಾತನಾಡುವುದಿಲ್ಲ? ವೈ ಡು ಯು ಲೈಕ್ ದಿಸ್ ಪ್ಲೇಸ್? ನೀವು ಈ ಸ್ಥಳವನ್ನು ಏಕೆ ಇಷ್ಟಪಡುತ್ತೀರಿ? ವೈ ಡಸ್ ಶಿ ಕಂಪ್ಲೈನ್ ಸೋ ಮಚ್? ಅವಳು ಏಕೆ ತುಂಬಾ ದೂರುತ್ತಾಳೆ? ವೈ ಡೋಂಟ್ ಯು ಲೈಕ್ ದಿಸ್ ಡಿಶ್? ನೀವು ಈ ಖಾದ್ಯವನ್ನು ಏಕೆ ಇಷ್ಟಪಡುವುದಿಲ್ಲ? ವೈ ಡೋಂಟ್ ಯು ಗೋ ಔಟ್ ಫಾರ್ ಅ ಮೀಲ್? ನೀನೇಕೆ ಹೊರಗೆ ಊಟಕ್ಕೆ ಹೋಗಬಾರದು? ವೈ ಡೋಂಟ್ ಯು ಕನ್ವಿನ್ಸ್ ಹಿಮ್?
ನೀನು ಅವನನ್ನು ಏಕೆ ಮನವರಿಕೆ ಮಾಡಬಾರದು ಅಂದ್ರೆ ನೀನು ಏಕೆ ಅವನಿಗೆ ಅರ್ಥ ಮಾಡಿಸಬಾರದು ಅಂತ ಆಗುತ್ತೆ. ಹಾಗೆ ವೈ ಡೋಂಟ್ ಯು ಗೋ ವಿತ್ ದೆಮ್, ನೀವು ಅವರ ಜೊತೆ ಯಾಕೆ ಹೋಗಬಾರದು. ವೈ ಡೋಂಟ್ ಯು ಕುಕ್ ದ ಡಿನ್ನರ್, ನೀನು ಊಟವನ್ನು ಏಕೆ ತಯಾರು ಮಾಡಬಾರದು. ಡಿನ್ನರ್ ಬದಲಿಗೆ ನೀವು ಬ್ರೇಕ್ಫಾಸ್ಟ್ ಹಾಕೋಬಹುದು, ಲಂಚ್ ಹಾಕೋಬಹುದು, ಬೇರೆ ಯಾವುದಾದ್ರೂ ಡಿಶ್ಗಳನ್ನು ಸಹ ಇಲ್ಲಿ ಹಾಕೊಂಡು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಹಾಗೆ ವೈ ಡೋಂಟ್ ಯು ಗೋ ಅರ್ಲಿ, ನೀವು ಯಾಕೆ ಬೇಗ ಹೋಗಬಾರದು. ಇದಿಷ್ಟು ವೈ ಬಗ್ಗೆ. ನೀವು ಇದನ್ನ ಇನ್ನು ಸಾಕಷ್ಟು ವಿಸ್ತಾರವಾದ ರೀತಿಯಲ್ಲಿ ಅಭ್ಯಾಸ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ. ಹಾಗೆ ವಾಟ್ ಅಂದ್ರೆ ಏನು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ವಾಟ್ ಈಸ್ ಯೂಸ್ ಟು ಆಸ್ಕ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಅಂದ್ರೆ ಒಂದು ನಿರ್ದಿಷ್ಟವಾದ ಮಾಹಿತಿಯನ್ನ ಕೇಳೋದಕ್ಕೆ ನಾವು ವಾಟ್ ಅನ್ನ ಬಳಸ್ತೀವಿ. ನೋಡಿ ಇಲ್ಲಿ, ವಾಟ್ ಡು ಯು ವಾಂಟ್, ನಿನಗೆ ಏನು ಬೇಕು ಅಂದ್ರೆ ಒಂದು ವ್ಯಕ್ತಿಗೆ ನಿರ್ದಿಷ್ಟವಾಗಿ ಕೇಳ್ತಾ ಇದ್ದೀವಿ ನಿನಗೆ ಏನು ಬೇಕು ಅಂತ. ಹಾಗೆ ವಾಟ್ ಡು ಯು ಮೀನ್, ನಿನ್ನ ಮಾತಿನ ಅರ್ಥವೇನು. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್, ನೀವು ಇದರ ಬಗ್ಗೆ ಏನನ್ನು ಯೋಚಿಸುತ್ತೀರಿ. ಇಲ್ಲಿ ದಿಸ್ ಬದಲಿಗೆ ಬೇರೆ ಬೇರೆ ವಿಚಾರಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಹೇಗೆ ಬರುತ್ತೆ, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಈವೆಂಟ್, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಇನ್ಸಿಡೆಂಟ್, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಇಶ್ಯೂ, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಪ್ರಾಬ್ಲಮ್, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಗೇಮ್. ಹಾಗೆ ವಾಟ್ ಡಸ್ ದಿಸ್ ಮೀನ್, ಇದರ ಅರ್ಥ ಏನು. ವಾಟ್ ಕಲರ್ ಡು ಯು ಲೈಕ್, ನೀನು ಯಾವ ಬಣ್ಣವನ್ನು ಇಷ್ಟಪಡುತ್ತೀಯಾ. ವಾಟ್ ಡು ಕೌಸ್ ಈಟ್, ಹಸುಗಳು ಏನನ್ನ ತಿನ್ನುತ್ತವೆ. ವಾಟ್ ಡು ಯು ಡೂ ಇನ್ ಸಮ್ಮರ್, ನೀನು ಬೇಸಿಗೆಯಲ್ಲಿ ಏನು ಮಾಡುತ್ತೀಯಾ. ಹಾಗೆ ವಾಟ್ ಟೈಮ್ ಡು ಯು ಸರ್ಫ್ ದ ಇಂಟರ್ನೆಟ್, ನೀನು ಯಾವ ಸಮಯದಲ್ಲಿ ಇಂಟರ್ನೆಟ್ ಅನ್ನು ಸರ್ಫ್ ಮಾಡುತ್ತೀಯಾ. ಸರ್ಫ್ ಅಂದ್ರೆ ಇಂಟರ್ನೆಟ್ ನಲ್ಲಿ ಏನನ್ನಾದ್ರೂ ಹುಡುಕುವಂಥದ್ದು. ಹಾಗೆ ಇದನ್ನ ಬೇರೆ ಬೇರೆ ವಿಚಾರಗಳಿಗೂ ನೀವು ಈ ಪ್ರಶ್ನೆಯನ್ನ ಬಳಸಬಹುದು. ವಾಟ್ ಟೈಮ್ ಡು ಯು ಗೋ ದೇರ್, ವಾಟ್ ಟೈಮ್ ಡು ಯು ರೀಚ್ ದೇರ್, ವಾಟ್ ಟೈಮ್ ಡು ದೇ ಕಮ್, ವಾಟ್ ಟೈಮ್ ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ವಾಟ್ ಟೈಮ್ ಡು ಯು ಗೋ ಟು ಬೆಡ್ ಇನ್ ದ ನೈಟ್, ವಾಟ್ ಟೈಮ್ ಡು ಯು ಕಮ್ ಬ್ಯಾಕ್ ಹೋಮ್, ವಾಟ್ ಟೈಮ್ ಡು ಯು ಲೀವ್ ಫಾರ್ ಯುವರ್ ವರ್ಕ್. ಹಾಗೆ ವಾಟ್ ಡು ಯು ಈಟ್ ಅಂಡ್ ಡ್ರಿಂಕ್ ಆನ್ ಬರ್ತ್ಡೇ, ಹುಟ್ಟು ಹಬ್ಬದಂದು ನೀವು ಏನನ್ನು ತಿನ್ನುತ್ತೀರಿ ಮತ್ತು ಕುಡಿಯುತ್ತೀರಿ. ಹಾಗೆ ವಾಟ್ ಡು ಯು ಡೂ ಫಾರ್ ಅ ಲಿವಿಂಗ್, ನೀನು ಜೀವನಕ್ಕಾಗಿ ಏನು ಮಾಡುತ್ತೀಯಾ. ವಾಟ್ ಟೈಮ್ ಡು ಯು ಗೆಟ್ ಅಪ್ ಆನ್ ಸಂಡೇಸ್, ನೀನು ಭಾನುವಾರ ಎಷ್ಟು ಗಂಟೆಗೆ ಎದ್ದೇಳುತ್ತೀಯಾ. ಹಾಗೆ ವಾಟ್ ಡಸ್ ಯುವರ್ ಮದರ್ ಟೀಚ್ ಯು, ನಿಮ್ಮ ತಾಯಿ ನಿನಗೆ ಏನನ್ನು ಕಲಿಸುತ್ತಾರೆ. ಇಲ್ಲಿ ಮದರ್ ಬದಲಿಗೆ ಟೀಚರ್ ಬೇಕಾದರೂ ಹಾಕೋಬಹುದು. ವಾಟ್ ಡಸ್ ಯುವರ್ ಟೀಚರ್ ಟೀಚ್ ಯು. ಹಾಗೆ ವಾಟ್ ಡು ಯು ಈಟ್ ಫಾರ್ ಬ್ರೇಕ್ಫಾಸ್ಟ್, ನೀನು ಉಪಹಾರಕ್ಕೆ ಏನು ತಿನ್ನುತ್ತೀಯಾ. ವಾಟ್ ಡು ಯು ರೀಡ್ ಇನ್ ದಿಸ್ ಬುಕ್, ನೀನು ಈ ಪುಸ್ತಕದಲ್ಲಿ ಏನು ಓದುತ್ತೀಯಾ. ವಾಟ್ ಡಸ್ ಶಿ ಡೂ ಇನ್ ದ ಈವ್ನಿಂಗ್, ಅವಳು ಸಂಜೆ ಏನು ಮಾಡುತ್ತಾಳೆ. ವಾಟ್ ಟೈಮ್ ಡಸ್ ದ ಪ್ರೋಗ್ರಾಮ್ ಬಿಗಿನ್, ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತದೆ. ವಾಟ್ ಡು ಯು ವಾಂಟ್, ನಿನಗೆ ಏನು ಬೇಕು. ವಾಟ್ ಟೈಮ್ ಡು ಯು ಗೆಟ್ ಅಪ್ ಡೈಲಿ, ನೀನು ಪ್ರತಿದಿನ ಎಷ್ಟು ಗಂಟೆಗೆ ಎದ್ದೇಳುತ್ತೀಯಾ. ವಾಟ್ ಟೈಮ್ ಡಸ್ ದ ಫಿಲಮ್ ಸ್ಟಾರ್ಟ್, ಚಿತ್ರ ಎಷ್ಟು ಗಂಟೆಗೆ ಶುರುವಾಗುತ್ತದೆ. ವಾಟ್ ಡು ಯು ಸ್ಟಡಿ, ನೀವು ಏನು ಅಧ್ಯಯನ ಮಾಡುತ್ತೀರಿ. ಹಾಗೆ ವಾಟ್ ಹ್ಯಾಪನ್ಸ್, ಏನಾಗುತ್ತದೆ. ವಾಟ್ ಡಿಸ್ಟರ್ಬ್ಸ್ ಯು, ನಿಮಗೆ ಏನು ತೊಂದರೆಯಾಗುತ್ತದೆ. ವಾಟ್ ಗೋಸ್ ರಾಂಗ್, ಏನು ತಪ್ಪಾಗುತ್ತದೆ. ವಾಟ್ ವರ್ಕ್ಸ್ ವೆಲ್, ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ಗಮನಿಸಿ, ನಾವು ಈ ಎಲ್ಲ ಪ್ರಶ್ನೆಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಮತ್ತೆ ಸಬ್ಜೆಕ್ಟ್ಗಳನ್ನ ಡ್ರಾಪ್ ಮಾಡಿದೀವಿ. ಇಲ್ಲಿ ನೇರವಾಗಿ WH ವರ್ಡ್ ಜೊತೆಯಲ್ಲಿ ಮೇನ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಅನ್ನ ತಗೊಂಡು ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡಿದೀವಿ. ಹಾಗಾದ್ರೆ ಪ್ರಶ್ನೆ ಏನಿಲ್ಲಿ, ಯಾವ ಸಂದರ್ಭದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಗಳು ಇಲ್ಲದೆ ಕ್ವೆಶ್ಚನ್ ಅನ್ನ ಫ್ರೇಮ್ ಮಾಡಬಹುದು ಅಂತ. ಬನ್ನಿ ಇದಕ್ಕೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡೋಣ. ನೋಡಿ ಇಲ್ಲಿ, ವಾಟ್ ಡು ಯು ಸ್ಟಡಿ, ಈ ಕ್ವೆಶ್ಚನ್ ಅಲ್ಲಿ ಏನಿದೆ ಗಮನಿಸಿ. ಮೊದಲಿಗೆ ಕ್ವೆಶ್ಚನ್ ವರ್ಡ್, ನಂತರದಲ್ಲಿ ಡು ಹೆಲ್ಪಿಂಗ್ ವರ್ಬ್, ನಂತರದಲ್ಲಿ ಯು ಸಬ್ಜೆಕ್ಟ್, ಕೊನೆಯಲ್ಲಿ ಸ್ಟಡಿ ಮೇನ್ ವರ್ಬ್. ಕ್ವೆಶ್ಚನ್ ಹೇಗೆ ಬರ್ತಾ ಇದೆ, ವಾಟ್ ಡು ಯು ಸ್ಟಡಿ ಅಂದ್ರೆ ಏನರ್ಥ, ನೀನು ಏನು ಅಧ್ಯಯನ ಮಾಡುತ್ತೀಯಾ. ಉತ್ತರ ಹೇಗೆ ಕೊಡ್ತಾ ಇದ್ದೀವಿ, ಐ ಸ್ಟಡಿ ಸೈನ್ಸ್ ಅಂದ್ರೆ ಮೊದಲಿಗೆ ಸಬ್ಜೆಕ್ಟ್ ಇದೆ, ನಂತರದಲ್ಲಿ ಮೇನ್ ವರ್ಬ್ ಇದೆ, ಕೊನೆಯಲ್ಲಿ ಆಬ್ಜೆಕ್ಟ್ ಇದೆ. ಅಂದ್ರೆ ನಾನು ವಿಜ್ಞಾನವನ್ನ ಅಧ್ಯಯನ ಮಾಡುತ್ತೇನೆ. ಆದರೆ ಈ ಪ್ರಶ್ನೆಯನ್ನ ಗಮನಿಸಿ, ವಾಟ್ ವರ್ಕ್ಸ್, ಪ್ರಶ್ನೆಯಲ್ಲಿ ಏನಿದೆ, ಮೊದಲಿಗೆ ಕ್ವೆಶ್ಚನ್ ವರ್ಡ್ ಇದೆ, ನಂತರದಲ್ಲಿ ಮೇನ್ ವರ್ಬ್ ಇದೆ. ಏನನ್ನ ಡ್ರಾಪ್ ಮಾಡಿದೀವಿ ನಾವಿಲ್ಲಿ, ಹೆಲ್ಪಿಂಗ್ ವರ್ಬ್ ಅನ್ನ ಡ್ರಾಪ್ ಮಾಡಿದೀವಿ. ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ಸಬ್ಜೆಕ್ಟ್ ಅನ್ನು ಸಹ ಡ್ರಾಪ್ ಮಾಡಿದೀವಿ.
ಸಬ್ಜೆಕ್ಟ್ ಅನ್ನ ಯಾಕೆ ಡ್ರಾಪ್ ಮಾಡಿದೀವಿ ಇಲ್ಲಿ ಸಬ್ಜೆಕ್ಟೇ ಏನು ಅನ್ನುವಂಥದ್ದು ಪ್ರಶ್ನೆ. ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಿಲ್ಲ ನಮ್ಗೆ, ಹಾಗಾಗಿ ನಾವು ಸಬ್ಜೆಕ್ಟ್ ಅನ್ನ ಡ್ರಾಪ್ ಮಾಡಿದೀವಿ. ಅಂದ್ರೆ ಉತ್ತರ ಏನು ಬರುತ್ತೆ? ಸಬ್ಜೆಕ್ಟೇ ಉತ್ತರವಾಗಿ ಬರುತ್ತೆ. ನೋಡಿ ಇಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ದಿಸ್ ಪ್ಲಾನ್ ವರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಸಬ್ಜೆಕ್ಟೇ ಉತ್ತರವಾಗಿ ಬರ್ತಾ ಇದೆ. ಅಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಸಬ್ಜೆಕ್ಟೇ ಆದ್ರೆ ಅಂತಹ ಸಂದರ್ಭದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಡ್ರಾಪ್ ಮಾಡ್ತೀವಿ. ಜ್ಞಾಪಕ ಇಟ್ಕೊಳ್ಳಿ. ಅದೇ ಇಲ್ಲಿ ನೋಡಿ, ವಾಟ್ ಡು ಯು ಸ್ಟಡಿ, ಇಲ್ಲಿ ಸಬ್ಜೆಕ್ಟ್ ಯಾವುದು? ನೀನು ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಉತ್ತರ ಏನು? ಸಬ್ಜೆಕ್ಟ್ ಸೈನ್ಸ್ ಅನ್ನ ಅಧ್ಯಯನ ಮಾಡುತ್ತೆ. ಸೈನ್ಸ್ ಅನ್ನುವಂಥದ್ದು ಏನಿಲ್ಲಿ? ಸೈನ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್. ನಾವು ಆಬ್ಜೆಕ್ಟ್ ಅನ್ನ ಇಲ್ಲಿ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಬ್ಜೆಕ್ಟೇ ಏನು, ಸಬ್ಜೆಕ್ಟೇ ಯಾವುದು ಅಂತ ಪ್ರಶ್ನೆ ಮಾಡುವಾಗ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಡ್ರಾಪ್ ಮಾಡ್ತೀವಿ. ಹಾಗಾಗಿ ಪ್ರಶ್ನೆಯಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ, ಉತ್ತರದಲ್ಲಿ ಸಬ್ಜೆಕ್ಟ್ ಇರುತ್ತೆ. ಹಾಗಾದಾಗ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಡ್ರಾಪ್ ಮಾಡ್ತೀವಿ. ನೋಡಿ ಇಲ್ಲಿ ವಾಟ್ ಹ್ಯಾಪನ್ಸ್, ಸಬ್ಜೆಕ್ಟು ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ, ಕ್ವೆಶ್ಚನ್ ವರ್ಡ್ ಮತ್ತೆ ಮೇನ್ ವರ್ಬ್ ಎರಡೇ ಇದೆ. ಉತ್ತರ ಹೇಗೆ ಕೊಡ್ತಾ ಇದ್ದೀವಿ? ನಥಿಂಗ್ ಹ್ಯಾಪನ್ಸ್. ನಥಿಂಗ್ ಅನ್ನುವಂಥದ್ದೇ ಇಲ್ಲಿ ಸಬ್ಜೆಕ್ಟ್, ಹೌದಲ್ವಾ? ಇದೆ ಆನ್ಸರ್. ಹಾಗೆ ವಾಟ್ ಡಿಸ್ಟರ್ಬ್ಸ್ ಯು, ನಿಮಗೆ ಏನು ತೊಂದರೆ ಕೊಡುತ್ತದೆ? ನಥಿಂಗ್ ಡಿಸ್ಟರ್ಬ್ಸ್ ಮೀ, ಯಾವುದು ನನಗೆ ತೊಂದರೆ ಕೊಡುವುದಿಲ್ಲ. ಇಲ್ಲಿಯೂ ಅಷ್ಟೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತೆ ಸಬ್ಜೆಕ್ಟ್ ಇಲ್ಲ. ಕ್ವೆಶ್ಚನ್ ವರ್ಡ್ ಇದೆ, ಮೇನ್ ವರ್ಬ್ ಇದೆ ಮತ್ತೆ ಆಬ್ಜೆಕ್ಟ್ ಇದೆ. ಸೊ ಉತ್ತರ ಏನಿಲ್ಲಿ? ನಥಿಂಗ್ ಅನ್ನುವಂಥದ್ದೇ ಸಬ್ಜೆಕ್ಟ್ ಇಲ್ಲಿ ಇದೆ ಉತ್ತರ. ಗೊತ್ತಾಗ್ತಿದ್ಯಾ? ಹಾಗೆ ವಾಟ್ ಗೋಸ್ ರಾಂಗ್, ನಥಿಂಗ್ ಗೋಸ್ ರಾಂಗ್. ನಥಿಂಗ್ ಅನ್ನುವಂಥದ್ದೇ ಸಬ್ಜೆಕ್ಟ್. ಹಾಗೆ ವಾಟ್ ವರ್ಕ್ಸ್ ವೆಲ್, ಏನ್ ಡ್ರಾಪ್ ಮಾಡಿದೀವಿ? ಇಲ್ಲಿಯೂ ಸಹ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತೆ ಸಬ್ಜೆಕ್ಟ್ ಇಲ್ಲ. ಸೊ ಉತ್ತರ ಏನು? ದಿಸ್ ಪ್ಲಾನ್ ವರ್ಕ್ಸ್ ವೆಲ್. ಸೊ ಇಲ್ಲಿ ದಿಸ್ ಪ್ಲಾನ್ ಅನ್ನುವಂಥದ್ದೇ ಸಬ್ಜೆಕ್ಟ್. ಇದೇ ಉತ್ತರ. ಇದಿಷ್ಟು ಈ ಕ್ಲಾಸಿನ ಬಗ್ಗೆ. ಈ ಕ್ಲಾಸ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.